ಅಭಯ್ ಏನ್ ಮಾಡ್ತಿದ್ಯಾ? ನನಗೆ ನೇಲ್ಸ್ ಬಂದಿದ್ರೆ ನೇಲ್ಸ್ ಕಟ್ ಮಾಡ್ಕೊತಾ ಇದ್ದೀನಿ. ಈ ರಾತ್ರಿ ಹೊತ್ತು ಎಲ್ಲ ಕಟ್ ಮಾಡ್ಕೋಬಾರ್ದು. ಯಾಕೆ ಕಟ್ ಮಾಡ್ಕೋಬಾರ್ದು? ಯಾಕೆ ಕಟ್ ಮಾಡ್ಕೋಬಾರ್ದು ಅಂತ ಮಮ್ಮಿ ಹೇಳ್ತಾರ, ಕೇಳೋಣ ಬಾ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಎವಿ ಶೆಟ್ಟಿ ಚಾನಲ್. ಇವತ್ತು ನಾವು ಮೂಢನಂಬಿಕೆಗಳ ಹಿಂದೆ ಇರುವ ಸೈಂಟಿಫಿಕ್ ರೀಸನ್ಗಳ ಬಗ್ಗೆ ನಮ್ಮ ಮಮ್ಮಿ ಹೇಳ್ತಾರೆ, ಅದನ್ನ ತಿಳ್ಕೊಳ್ಳೋಣ ಬನ್ನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ. ನಾವೆಲ್ಲ ಮಾಡ್ತಿರೋ ಮೂಢನಂಬಿಕೆಗಳ ಬಗ್ಗೆ ಇವತ್ತು ವಿವರವಾಗಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ನಿಂಬೆಹಣ್ಣು ಮೆಣಸಿನಕಾಯಿ ಯಾಕೆ ಕಟ್ತೀವಿ ಅಂತಂದ್ರೆ ಅವೆರಡರಲ್ಲಿ ತುಂಬಾ ಪೌಷ್ಟಿಕಾಂಶಗಳು ಇರೋದ್ರಿಂದ ಆ ಪೌಷ್ಟಿಕಾಂಶವನ್ನ ಪಡೆಯೋಕೆ ನಿಂಬೆಹಣ್ಣು ಮೆಣಸಿನಕಾಯಿಯನ್ನ ನಾವು ಹೊಸ ವಸ್ತುಗಳ ಮುಂದೆ ಕಟ್ತೀವಿ. ಇನ್ನು ಮನೆ ಮುಂದೆ ಸಗಣಿ ಸಾರಿಸೋದು ಏನಪ್ಪಾ ಅಂದ್ರೆ ಸಗಣಿಯಲ್ಲಿ ತುಂಬಾ ರೋಗ ನಿರೋಧಕ ಶಕ್ತಿ ಇರುವಂತಹ ಶಕ್ತಿ ಇರೋದ್ರಿಂದ ಅವು ಸೂಕ್ಷ್ಮಾಣು ಜೀವಿಗಳು ಅಂಟು ರೋಗ ಬರದಂತೆ ನಮ್ಮನ್ನ ಕಾಪಾಡ್ತವೆ. ಗರ್ಭಿಣಿಯರು ಗ್ರಹಣದಲ್ಲಿ ಯಾಕೆ ಸುಮ್ಮನೆ ಮಲಗೋದು ಅಥವಾ ಅಲ್ಗಾಡದಂತೆ ಇರೋದು ಮಾಡ್ತಾರಂತಂದ್ರೆ ಅವರಿಗೆ ಗ್ರಹಣದಲ್ಲಿ ಹೊರಸೂಸುವಂತಹ UV ರೇಸ್ ಏನಿರ್ತಾವಲ್ಲ, ಅಲ್ಟ್ರಾವೈಲೆಟ್ ರೇಸ್, ಅವು ಏನು ಮಾಡದಂತೆ ಇರೋದಕ್ಕೋಸ್ಕರ. ಇನ್ನು ಹೆಣ್ಣು ಮಕ್ಕಳು ಋತುಚಕ್ರ ಪೀರಿಯಡ್ಸ್ ಅಲ್ಲಿ ದೂರ ಇಡೋದು ಯಾಕಪ್ಪ ಅಂತಂದ್ರೆ ಆ ಸಮಯದಲ್ಲಿ ಹೆಣ್ಣು ಮಕ್ಕಳಿಗೆ ತುಂಬಾ ಕಷ್ಟ, ನೋವು, ಆತಂಕ ಆಗೋದ್ರಿಂದ ರೆಸ್ಟ್ ಮಾಡ್ಲಿ ಅನ್ನೋ ಉದ್ದೇಶಕ್ಕೆ. ಇನ್ನು ಮನೆಯಿಂದ ಆಚೆ ಶುಭ ಕಾರ್ಯಕ್ಕೆ ಹೋಗುವ ಮುನ್ನ ಮೊಸರು ಸಕ್ಕರೆ ತಿನ್ನೋದು ಯಾಕಪ್ಪ ಅಂತಂದ್ರೆ ಅಲ್ಲಿ ಹೋದಲ್ಲಿ ಅವರ ದೇಹ ಮತ್ತು ಮನಸ್ಸು ಕೂಲ್ ಮತ್ತು ಕಾಮ್ ಆಗಿರ್ಲಿ ಅನ್ನೋ ಸಲುವಾಗಿ, ಯಾವುದೇ ಕೋಪ ಆಗದೆ ಇರೋ ಸಲುವಾಗಿ. ಇನ್ನು ಸೂರ್ಯಾಸ್ತ ಸಮಯದಲ್ಲಿ ರಾತ್ರಿಯಲ್ಲಿ ಊರುಗಳು ಕತ್ತರಿಸಬಾರ್ದು ಅಂತ ಯಾಕೆ ಹೇಳ್ತೀವಿ ಅಂದ್ರೆ ಮಂಜಾದ ಕಡಿಮೆ ಬೆಳಕಿನಲ್ಲಿ ಕೈಗೆ ಹಾನಿ ಆಗ್ಬಾರ್ದು ಅನ್ನೋ ಉದ್ದೇಶದಿಂದ, ಸುರಕ್ಷತೆಗಾಗಿ ಆ ಮೂಢನಂಬಿಕೆ ರೂಢಿಯಾಗಿದೆ. ಇನ್ನು ಹಾವನ್ನ ಸಾಯಿಸುವಾಗ ತಲೆಯನ್ನೇ ಕುಟ್ಟೋದು ಯಾಕೆ ಅಂತಂದ್ರೆ ಅದರಿಂದ ಹಾವು ಬೇಗ ಸಾಯುತ್ತದೆ ಮತ್ತೆ ನೋವಿಲ್ಲದೆ ಸಾಯುತ್ತದೆ. ಅದಕ್ಕೆ ಪ್ರಾಣಿ ಹಿಂಸೆ ಮಾಡಬಾರ್ದು ಅನ್ನೋದನ್ನು ಕೂಡ ತಲೆಯಲ್ಲಿ ಇಟ್ಕೊಂಡು ಆ ರೀತಿಯ ಒಂದು ರೂಢಿಯನ್ನು ತಂದಿದ್ದಾರೆ. ನೆಕ್ಸ್ಟ್ ಇನ್ನು ಸಂಜೆ ಕತ್ತಲಾದ ಮೇಲೆ ಕಸ ಬಳಿಬಾರ್ದು ಅಂತ ಹೇಳ್ತಾರೆ. ಯಾಕಂತಂದ್ರೆ ಕತ್ತಲಲ್ಲಿ ಬಳಿಯುವಾಗ ಯಾವುದಾದ್ರೂ ಒಂದು ವಸ್ತುಗಳು ಮಿಸ್ ಆಗಿ ಆ ಕಸದಲ್ಲಿ ಹೋಗ್ಬಾರ್ದು ಕಳೆದು ಅನ್ನೋ ಉದ್ದೇಶಕ್ಕೋಸ್ಕರ. ಇನ್ನು ಒಡೆದ ಕನ್ನಡಿಯಲ್ಲಿ ನೋಡ್ಕೋಬಾರ್ದು ಅಂತ ಹೇಳ್ತಾರೆ. ಯಾಕಂದ್ರೆ ಒಡೆದ ಕನ್ನಡಿಯಲ್ಲಿ ತುಂಡುಗಳಲ್ಲಿ ಬೇರೆ 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 ರೀತಿಯ ನಮ್ಮ ದೃಷ್ಟಿ ಅದರಲ್ಲಿ ಕಾಣಿಸುತ್ತೆ. ಎಲ್ಲಾ ದೃಷ್ಟಿಗಳನ್ನ ನಾವು ಒಟ್ಟಿಗೆ ನೋಡೋದ್ರಿಂದ ನಮ್ಮ ಕಣ್ಣಿಗೆ ನೋವಾಗಬಾರ್ದು ಅನ್ನೋ ಉದ್ದೇಶಕ್ಕೆ. ಇನ್ನು ಸತ್ತ ನಂತರ ಜನರನ್ನ ಸುಡೋದಾಗಿರ್ಬೋದು, ಮಣ್ಣು ಮಾಡೋದಾಗಿರ್ಬೋದು ನೋಡಿರ್ಬೋದು. ಅವು ಯಾಕೆ ಅಂತಂದ್ರೆ ಅವು ಸತ್ತಂತಹ ಜೀವಿಗಳು ಕೊಳೆತು ಅದ್ರ ಮೇಲೆ ಸೂಕ್ಷ್ಮಾಣು ಜೀವಿಗಳು ಕೂಡ್ತವೆ. ಅವೆಲ್ಲ ಸೂಕ್ಷ್ಮಾಣು ಜೀವಿಗಳು ಆಗದಂತೆ ಇರೋಗೋಸ್ಕರ, ಅದರಿಂದ ಜನರಿಗೆ ಏನೂ ಆಗ್ಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಈ ರೀತಿ ನಾವು ಮಾಡೋದು. ಗೊತ್ತಾಯ್ತಲ್ಲ ಫ್ರೆಂಡ್?